ಸ್ನೇಹಿತರೆ ನಮಸ್ಕಾರ. ನಮ್ಮ ಜೀವನವೇ ಒಂದು ಆಲೋಚನೆಗಳ ಆಗರ. ಅದರೊಳಗೆ ಧನಾತ್ಮಕವೂ ಇದೆ, ಋಣಾತ್ಮಕವೂ ಇದೆ. ಋಣಾತ್ಮಕ ಆಲೋಚನೆಗಳನ್ನೆಲ್ಲ ಬಿಟ್ಟು ಜೀವನೋತ್ಸಾಹದ ಮುಂದುವರಿವಿಕೆಗಾಗಿ ಧನಾತ್ಮಕ ಆಲೋಚನೆಯ ಕಡೆ ಗಮನವನ್ನು ಹರಿಸಬೇಕಾಗಿದೆ. ಅಂತಹುದೇ ಆಲೋಚನೆಗಳಲ್ಲಿ ಒಂದು ನಾನಿಂದು ನಿಮ್ಮ ಮುಂದೆ ತೆರೆದಿಡುವ ಈ ವಿಚಾರ. ನಮಗನಿಸುವ ಕೆಲವು ಘಟನೆ, ಸತ್ಯಾಸತ್ಯತೆ, ಒಂದಷ್ಟು ಜೀವನ ಸ್ಫೂರ್ತಿಯ ಮಾತುಗಳು. ಕಲಿಯುವುದು ಬಹಳಷ್ಟಿದೆ. ಒಂದೊಳ್ಳೆ ಯೋಚನೆ ಅಸ್ತು ಅನ್ನಿ ಸುಮ್ಮನೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಿಗೆ ಸದಾ ಸ್ವಾಗತ ಅಂತ ಹೇಳ್ತಾ ಬನ್ನಿ, ಇವತ್ತಿನ ದಿನದ ಸ್ಫೂರ್ತಿಯ ಮಾತುಗಳು ನಿಮಗಾಗಿ. ಜಗತ್ತಿನ ಅಷ್ಟೂ ದೇಶಗಳು ಒಂದು ಕಡೆಯಾದರೆ ಭಾರತ ಅಂದರೆ ನಮ್ಮ ದೇಶ ಇನ್ನೊಂದು ಕಡೆ. ನಮ್ಮ ದೇಶ ಎಲ್ಲ ವಿಚಾರದಲ್ಲೂ ಭಿನ್ನ ಭಿನ್ನವಾಗಿದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಹೆಣ್ಣು ಅನ್ನುವ ವಿಚಾರದಲ್ಲಿ ಬಹಳಷ್ಟು ಪೂಜನೀಯ ಭಾವ ಇದೆ. ನಮ್ಮ ದೇಶವನ್ನೇ ನಾವು ತಾಯಿ ಸ್ವರೂಪಿ ಭಾರತ ಮಾತೆಯ ರೂಪದಲ್ಲಿ ಕಾಣ್ತೇವೆ. ಒಟ್ಟಾರೆಯಾಗಿ ಹೆಣ್ಣು ಸಮಾಜಕ್ಕೆ ಅಗಾಧವಾದ ಗೌರವ ಕೊಟ್ಟು ಜಗತ್ತಿನ ಮುಂದೆ ಭಾರತದ ಪಾರಂಪರಿಕ ಸನ್ನಡತೆಯನ್ನು ಬಿಚ್ಚಿಟ್ಟಿದ್ದೇವೆ. ಆದರೆ ಬೇಸರದ ಸಂಗತಿ, ಹೆಣ್ಣನ್ನು ಇಷ್ಟೆಲ್ಲ ಪೂಜನೀಯ ಭಾವದಲ್ಲಿ ನೋಡುವ ನಮ್ಮ ದೇಶವನ್ನು ಇತರ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹೆಣ್ಣಿನ ಮೇಲೆ ದೌರ್ಜನ್ಯ, ಶೋಷಣೆ, ಅತ್ಯಾಚಾರ ನಡೆಯುತ್ತಿದೆ. ಬೆಳಗಾದರೆ ನಾವು ನೋಡುವ ಪತ್ರಿಕಾ ಮಾಧ್ಯಮದಿಂದ ಹಿಡಿದು ದೃಶ್ಯ ಮಾಧ್ಯಮಗಳನ್ನೊಳಗೊಂಡು ಇತ್ತೀಚಿನ ಕಾಲಘಟ್ಟದಲ್ಲಿ ಬಹಳಷ್ಟು ಪ್ರಖ್ಯಾತಿ ಪಡೆದ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪ್ರತಿನಿತ್ಯ ಹೆಣ್ಣಿನ ಮೇಲಿನ ದೌರ್ಜನ್ಯ ವಿಚಾರವನ್ನು ನೋಡುತ್ತೇವೆ, ಕೇಳುತ್ತೇವೆ. ಇಲ್ಲಿ ಬದಲಾಗಬೇಕಾದವರು ಯಾರು? ಇದ್ದರೂ ಇಲ್ಲದಂತಿರುವ ನಮ್ಮ ದೇಶದ ಕಾನೂನೇ? ಕ್ಷಣ ಮಾತ್ರದಲ್ಲಿ ತಮ್ಮ ವ್ಯಕ್ತಿತ್ವವನ್ನೇ ಮರೆತು ಸುಳ್ಳಿನ ಭರವಸೆಗಳಲ್ಲಿ ರಾಜ್ಯಭಾರ ಮಾಡುವ ರಾಜಕೀಯ ನಾಯಕರು, ಅಥವಾ ಸಮಾಜವು, ಜನರು, ಮಾಧ್ಯಮಗಳು ಯಾರು? ಒಂದು ಮನೆಯ ಬೆಳಕು, ಒಂದು ಸಂಸಾರದ ಕಣ್ಣು, ಹೀಗೆ ಹಲವಾರು ವಿಶೇಷಣಗಳಿಂದ ಕರೆಯಲ್ಪಡುವ ಹೆಣ್ಣು ವಾಸ್ತವದಲ್ಲಿ ಅವಳ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದಾಳಾ? ಅಥವಾ ಇನ್ಯಾರದೋ ಕೈಯಲ್ಲಿ ದಾರದ ಕೈಗೊಂಬೆಯಾಗಿದ್ದಾಳಾ? ತನ್ನ ಜೀವನದಿಂದ ಹಿಡಿದು ಮರಣದವರೆಗೆ ಹೆಣ್ಣೊಬ್ಬಳು ಅನುಭವಿಸುವ ನೋವೆಷ್ಟು? ಇತರರು ಅವಳ ಬಗ್ಗೆ ಕೊಡುವ ಅಭಿಪ್ರಾಯಗಳೆಷ್ಟು? ಮನೆಯಲ್ಲಿ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ, ಸಹೋದ್ಯೋಗಿಯಾಗಿ ಒಂದಲ್ಲ ಒಂದು ಹೆಣ್ಣು ಎಲ್ಲರಿಗೂ ಬೇಕು. ಆದರೆ ಅವಳ ಅಂತರಾಳದ ನೋವು ಹೆಚ್ಚಿನ ಯಾರಿಗೂ ಬೇಡ. ಹೆಣ್ಣು ಅಬಲೆಯಾಗಬಾರದು, ಅವಳು ಸದೃಢ, ಸ್ವತಂತ್ರವಾಗಿ ಬದುಕಬೇಕು ಅನ್ನುವ ಈ ಸಮಾಜ ಹೆಣ್ಣೊಬ್ಬಳು ಏಕಾಂಗಿಯಾಗಿ ಮುಂದುವರೆದರೆ ಅವಳನ್ನು ಹೆಮ್ಮಾರಿ ಎಂದು ಕರೆಯುತ್ತದೆ. ಅವಳ ವ್ಯಕ್ತಿತ್ವದ ಬಗೆಗೆ ಇಲ್ಲಸಲ್ಲದ ಆರೋಪಗಳು ಬರಲಾರಂಭಿಸುತ್ತವೆ. ಹಾಗಾದರೆ ಹೆಣ್ಣೊಬ್ಬಳು ತನ್ನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದೇಗೆ? ಅವಳ ಮೇಲಿನ ದೌರ್ಬಲ್ಯಕ್ಕೆ ಕೊನೆಯೆಂದು? ಹೆಣ್ಣಾಗಿ ಜನಿಸಿದ ಮಾತ್ರಕ್ಕೆ ಅವಳ ಮೇಲೆಯೇ ಕಟ್ಟುನಿಟ್ಟಿನ ನಿಯಮಗಳು. ಸರಿಯಾಗಿ ಬಟ್ಟೆ ತೊಡಬೇಕು, ರಾತ್ರಿ ಹೊತ್ತು ಹೊರಹೋಗಬಾರದು, ಏಕಾಂಗಿಯಾಗಿ ಇರಬಾರದು, ಹೀಗೆ ಹತ್ತು ಹಲವು. ಆದರೆ ಹೆಣ್ಣು ಹೇಗಿರಬೇಕು ಎಂದು ಷರತ್ತುಬದ್ಧ ನಿಯಮಗಳನ್ನು ನೀಡುವ ಈ ಸಮಾಜ ಅದೇ ನಿಯಮದಲ್ಲಿ ಒಂದು ಸ್ವಲ್ಪ ಸಡಿಲಿಸಿ ಗಂಡು ಸಮಾಜವು ಹೆಣ್ಣು ಮಕ್ಕಳ ಜೊತೆ ಹೇಗಿರಬೇಕು ಎಂದು ಸಂಸ್ಕಾರ ಕಲಿಸಿಕೊಟ್ಟರೆ ಬಹುಶಃ ಇಷ್ಟೆಲ್ಲ ಅನಾಚಾರಗಳು ನಡೆಯುತ್ತಿರಲಿಲ್ಲವೇನೋ. ಅದೇನೇ ಇರಲಿ ಸ್ನೇಹಿತರೆ, ಕಾನೂನು, ಸಮಾಜ, ರಾಜಕೀಯ ನಾಯಕರು ಇವರೆಲ್ಲರೂ ಬದಲಾಗುವುದರ ಬಗ್ಗೆ ಅನುಮಾನವಿದೆ. ಆದರೆ ನಾವು ವೈಯಕ್ತಿಕವಾಗಿ ಬದಲಾಗೋಣ. ಹೆಣ್ಣನ್ನು ದೇವರು ಎಂದು ಪೂಜಿಸುವ ಈ ನಾಡಿನಲ್ಲಿ ಅವಳನ್ನು ದೇವರ ಹಾಗೆ ನೋಡದಿದ್ದರೂ ಪರವಾಗಿಲ್ಲ, ಆದರೆ ಅವಳೂ ಒಬ್ಬ ಮನುಷ್ಯಳು ಎಂದು ಮಾನವೀಯತೆಯ ದೃಷ್ಟಿ ನೆಟ್ಟರೆ ಸಾಕು. ಏನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.